ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ಜೊತೆ ವರದಿಗಾರ. ವಿಜಯಪುರ, ಬಾಗಲಕೋಟೆ ಸೈಕ್ಲಿಸ್ಟ್ಗಳ ತವರು ಜಿಲ್ಲೆ. ರಾಜ್ಯದಲ್ಲಿ ಅತಿ ಹೆಚ್ಚು ಸೈಕ್ಲಿಸ್ಟ್ಗಳಿರುವಂಥದ್ದು ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ. ಸೊ ಈ ಸೈಕ್ಲಿಸ್ಟ್ಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಸರ್ಕಾರ ವಿಜಯಪುರದ ಭೂತನಕೆರೆ ಬಳಿ ಇರುವಂಥ ಒಂದು ಜಾಗದಲ್ಲಿ ವೆಲ್ಲೋಡ್ರಾಮನ್ನು ನಿರ್ಮಾಣ ಮಾಡಿದೆ. ಆದರೆ ವೆಲ್ಲೋಡ್ರಾಮ್ ನಿರ್ಮಾಣ ಮಾಡಬೇಕಾದ್ರೆ ಸುಮಾರು 10 ವರ್ಷಗಳ ಕಾಲ ಬಹಳಷ್ಟು ಹೋರಾಟವನ್ನು ಮಾಡಿ ಅದನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರ್ಮಾಣ ಮಾಡಿ ಕಳೆದ ಜನವರಿಯಲ್ಲಿ ಅದು ಉದ್ಘಾಟನೆ ಸಹಿತ ಆಗಿದೆ. ಆದರೆ ಈಗ ಅದರ ಪರಿಸ್ಥಿತಿ ಹೆಂಗಿದೆ ಅಂದರೆ ವೆಲ್ಲೋಡ್ರಾಮನ್ನು ಮಾಡಬೇಕಾದ್ರೆ ಟೆಕ್ನಿಕಲಿ ಸ್ವಲ್ಪ ಸಮಸ್ಯೆ ಬಂದ್ಕೊಂಡು ಈಗ ಅದು ಸೈಕ್ಲಿಸ್ಟ್ಗಳು ಜಾರಿ ಬೀಳುವಂಥ ಪರಿಸ್ಥಿತಿ ಇರುತ್ತದೆ. ಮೊದಲೇ ಮಳೆಗಾಲ ಬೇರೆ, ಮತ್ತು ಏನಾದರೂ ಮಂಜು ಬಿದ್ದರೆ, ಮಳೆ ಆದರೆ ಅಲ್ಲಿ ಬರಬೇಕಾದ್ರೆ ಜರಿದು ಬೀಳುವಂಥ ಪರಿಸ್ಥಿತಿ ಈಗ ಉಂಟಾಗಿದೆ. ಹಾಗಾಗಿನೇ ಅವರು ಒಂದು ಲೇಯರನ್ನು ತೆಗೆದು ಅದನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ತಾತ್ಕಾಲಿಕವಾಗಿ ಮಾಡ್ತಾ ಇದ್ದಾರೆ. ಆದರೆ ಸೈಕ್ಲಿಸ್ಟ್ಗಳು ಹೇಳುವಂಥದ್ದು ಅದನ್ನು ಪರ್ಮನೆಂಟಾಗಿ ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡಿ ಅಂತೇಳಿ. ಯಾಕಂದರೆ ಇತ್ತೀಚೆಗೆ ಅಷ್ಟೇ ಜನವರಿಯಲ್ಲಿ ಇನಾಗ್ರೇಷನ್ ಆಗಿದೆ, ಆದರೆ ಟೆಕ್ನಿಕಲಿ ಮಾಡಬೇಕಾಗಿತ್ತು, ಆದರೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತೇಳಿ. ಯಾಕಂದರೆ ಕಳೆದ ಬಾರಿ ಅದನ್ನು ವೆಲ್ಲೋಡ್ರಾಮ್ ಮಾಡಬೇಕಾದ್ರೂ ಸಹಿತ ಬಹಳಷ್ಟು ಸಮಸ್ಯೆ ಆಗಿ ಕೊನೆಗೆ ಪಶ್ಚಿಮ ಬಂಗಾಳ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ಸ್ಗಳನ್ನು ಕರೆಸಿ ಅದನ್ನು ಮಾಡಿರುವಂಥದ್ದು. ಯಾಕಂದರೆ ಬಹಳಷ್ಟು ಹೋರಾಟಗಳಾದವು, ಮಾಧ್ಯಮಗಳು ಸಹಿತ ಅದರ ವಿಚಾರದಲ್ಲಿ ಪ್ರೆಷರನ್ನು ಹಾಕಿ ಕೊನೆಗೂ ಸರ್ಕಾರದ ಮಟ್ಟದಲ್ಲಿ ಅದು ಒಂದು ರೀತಿಯಿಂದ ಕೆಲಸಕ್ಕೆ ಬಂದು ಕೊನೆಗೆ ಅದು ಪೂರ್ಣ ಆಗಿ ಉದ್ಘಾಟನೆ ಆಗಿದೆ. ಆದರೆ ಉದ್ಘಾಟನೆ ಆದ ಬಳಿಕ ಅದು ಟೆಕ್ನಿಕಲಿ ಏನು ಒಂದು ಸಮಸ್ಯೆ ಉಂಟಾಗಿರುತ್ತೆ. ಮೇಲೆ ಒಂದು ಲೇಯರ್ ಹಾಕಿರ್ತಾರೆ, ಅದು ಪೇಂಟನ್ನು ಮಾಡಿದ್ದಾರೆ, ಅದು ಮಳೆ ಮತ್ತು ನೀರು ಬಿದ್ದು ಸೋರಿ ಜಾರಿ ಬೀಳುವಂಥ ಪರಿಸ್ಥಿತಿ ಇರುವಂಥದ್ದು. ನಿತ್ಯಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸಮಸ್ಯೆ ಆಗ್ತಾಯಿದೆ. ಯಾಕಂದರೆ ಸುಮಾರು 10-15 ಜನ ಈಗ ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವಾಗ ಒಬ್ರಿಗೊಬ್ಬರಿಗೆ ಡ್ಯಾಶ್ ಆಗಿ ಬೀಳುವಂಥ ಸಾಧ್ಯತೆ ಇರುವಂಥದ್ದು. ಈ ರೀತಿ ಸಮಸ್ಯೆ ಆಗ್ತಾಯಿದೆ. ಹಾಗಾಗಿ ಅಂಥೇಳಿ ಈಗ ಜಿಲ್ಲಾಡಳಿತ ಸಹಿತ ಅದಕ್ಕೆ ಒಂದು ಕೋಟಿಂಗ್ ಮಾಡುವಂಥ ವ್ಯವಸ್ಥೆ, ಅಂದರೆ ಮೇಲೆ ಒಂದು ಪೇಂಟಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಆದರೆ ಸೈಕ್ಲಿಸ್ಟ್ಗಳು ಮತ್ತು ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ಅದನ್ನು ಬೇಡ ಅಂಥೇಳಿ. ಯಾಕಂದರೆ ನೀವು ಅದು ಮಾಡೋದ್ರಿಂದ ಮತ್ತಷ್ಟು ಸಮಸ್ಯೆ ಆಗ್ತಾಯಿದೆ. ಹಾಗಾಗಿ ಅದನ್ನು ಬಿಟ್ಟು ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಮತ್ತು ಅದು ಪರ್ಮನೆಂಟಾಗಿ ಇರುವಂಥ ಕೆಲಸವನ್ನು ಮಾಡಿ ಅಂತೇಳಿ ಆಗ್ರಹನ ಮಾಡ್ತಾ ಇದ್ದಾರೆ. ಚೆನ್ನೈ ಸೇರಿದಂತೆ ಬೇರೆ ಬೇರೆದಲ್ಲಿ ಇದೇ ರೀತಿ ವೆಲ್ಲೋಡ್ರಾಮ್ನಲ್ಲಿ ಸಮಸ್ಯೆ ಆದಾಗ ಅವರು ಯಾವ ರೀತಿ ಟೆಕ್ನಿಕಲಿ ಅದನ್ನು ಬಗೆಹರಿಸಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಟೂರ್ನಮೆಂಟ್ಗಳನ್ನು ಮಾಡಿದ್ರು, ಅದೇ ರೀತಿ ನೀವು ಸಹಿತ ಮಾಡಿ ಅಂತೇಳಿ ಆಗ್ರಹನ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂದರೆ ಬಹಳಷ್ಟು ವರ್ಷಗಳ, ಸುಮಾರು 10 ವರ್ಷಗಳ ಕಾಲ ಅದು ನೆನೆಗುದಿಗೆ ಬಿದ್ದಿತ್ತು. ಆಮೇಲೆ ಅದಕ್ಕೆ ಹೋರಾಟದ ಬಳಿಕ ಅದು ಒಂದು ಅಂತಿಮ ರೂಪಕ್ಕೆ ಬಂದಿರುವಂಥದ್ದು. ಯಾಕಂದರೆ ಆರಂಭದಲ್ಲೇ ಅದನ್ನು ಸ್ಟ್ರಕ್ಚರನ್ನೇ ಭಾಳಷ್ಟು ಫೇಲ್ ಮಾಡಿದರು. ಅದಾದ ಬಳಿಕ ಎಕ್ಸ್ಪರ್ಟ್ಸ್ಗಳು ಬಂದು ಅದನ್ನು ಸರಿ ಮಾಡಿದರು. ಇನ್ನೇನು ಜನವರಿಯಲ್ಲಿ ಉದ್ಘಾಟನೆ ಆದ ಬಳಿಕ ಈಗ ಸರಿ ಆಯಿತು ಅಂತೇಳಿ ಇವರು ಅಂದ್ಕೊಳ್ಳುವಷ್ಟರಲ್ಲಿ ಈ ಮತ್ತೆ ಸಮಸ್ಯೆ ಆಗಿರೋದ್ರಿಂದಾಗಿ ಅದನ್ನು ರಿಪೇರಿ ಮಾಡಿಕೊಡಿ ಮತ್ತು ಅದನ್ನು ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿ ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದಾರೆ. ಈಗ ತಾತ್ಕಾಲಿಕವಾಗಿ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದರೂ ಸಹಿತ ಅದು ಎಷ್ಟು ದಿನ ಪರ್ಮನೆಂಟ್ ಅಂತೇಳಿ. ಯಾಕಂದರೆ ಪೇಂಟಿಂಗಿಂದನೇ ಮುಖ್ಯವಾಗಿ ಕಳೆದ ಬಾರಿ ಸಮಸ್ಯೆಗೆ ಮೇಲಿನ ಲೇಯರು ಕಿತ್ತಿ ಬಂದುವಂತಹ ಪರಿಸ್ಥಿತಿ ಇರೋದು, ಮತ್ತು ಹಂಪ್ಸ್ಗಳು ಅದರಲ್ಲಿ ಜಾಸ್ತಿ ಆಗಿರೋದ್ರಿಂದ ಸೈಕಲ್ ಓಡಿಸ್ತಾ ಇರಬೇಕಾದ್ರೆ ಅದು ಈ ರೀತಿ ಹಂಪ್ಸ್ ಆಗೋದ್ರಿಂದ ಈಗ ಸಮಸ್ಯೆ ಆಗ್ತಿದೆ ಅಂತ. ಯಾಕಂದರೆ ಒಂದು ಲೆವೆಲ್ಲೇ ಅವರು ಸೈಕಲನ್ನು ಓಡಿಸ್ತಾ ಇರ್ತಾರೆ. ಆ ಟೈಮಲ್ಲೇ ಸೈಕಲ್ ಮೇಲೆ ಕೆಳಗೆ ಆಗೋದ್ರಿಂದ ಸಮಸ್ಯೆ ಆಗುತ್ತೆ ಅಂತೇಳಿ. ಮತ್ತು ಸ್ಕಿಡ್ಡಾಗಿ ಬಿದ್ದರೆ ಹಿಂದಿನವ್ರು ಸಹಿತ ಬೀಳ್ತಾರೆ ಅಂತೇಳಿ. ಒಬ್ಬರು ಅಷ್ಟೇ ಅಲ್ಲ, ಮುಂದಿನವ್ರು ಬಿದ್ದರೆ ಹಿಂದಿನವ್ರು ಸಹಿತ ಬೀಳ್ತಾರೆ. ಈ ರೀತಿಯ ಸಮಸ್ಯೆ ಆಗ್ತಾಯಿದೆ. ಹಾಗಾಗಿ ಅದನ್ನು ಮಾಡಿ ಅಂಥೇಳಿ. ಜೊತೆಗೆ ಏನಂತಂದರೆ ಯಾರು ಈ ಹಿಂದೆ ಸೈಕ್ಲಿಸ್ಟ್ ಇರ್ತಾರೆ, ಅಥ್ಲೆಟಿಕಲ್ಲಿ ಇರ್ತಾರೆ, ಅಥವಾ ಬೇರೆ ಬೇರೆ ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ವೆಲ್ಲೋಡ್ರಾಮ್ ಬಗ್ಗೆ ನಾಲೆಜ್ ಇರುತ್ತೆ, ಅಂಥವ್ರನ್ನ ಸಹಿತ ಸಲಹೆಯನ್ನು ತೊಗೊಂಡು ಅದನ್ನು ಮಾಡಿ ಅಂತೇಳಿ ಆಗ್ರಹ ಮಾಡ್ತಾಯಿದ್ದಾರೆ. ಕೇವಲ ಸರ್ಕಾರದ ಕ್ರೈಟೀರಿಯಾ ಪ್ರಕಾರ ಯಾವ್ಯಾವ ರೀತಿ ಅದನ್ನು ಮಾಡಬೇಕು ಅಂತಿರುತ್ತೆ ಅದೇ ರೀತಿ ಮಾಡಬೇಕು ಹೋಗ್ಬೇಡಿ. ಇಲ್ಲಿ ಎಕ್ಸ್ಪರ್ಟ್ಸ್ಗಳು ಏನಿರ್ತಾರೆ ಅವರನ್ನು ಸಹಿತ ಸಲಹೆ ತೊಗೊಂಡು ಮಾಡಿ ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಈ ವಿಚಾರದಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗಿರುತ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.